ಆಕ್ಚುಲಿ ದಟ್ ಎಲಿಫೆಂಟ್ ವಾಸ್ ಹ್ಯಾವಿಂಗ್ ಕ್ರಾಸ್ ಟಸ್ಕ್. ಅದು ಬರೀ ನೈಟಲ್ಲೇ ಮಾತ್ರ ಹೊರಗಡೆ ಬರೋದು. ಎಲ್ಲೋ 2 ಆನೆಗಳನ್ನ ಆ ರೋಡ್ ಪಕ್ಕದಲ್ಲಿ ನಿಲ್ಲಿಸಿ, ಇನ್ನೆರಡು ಆನೆಗಳನ್ನ ಕಾಡು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು, ಅದು ನಾನು ಆನೆನ ನೋಡಿದ್ದೀನಿ. ಆ್ಯಕ್ಚುಲಿ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅದೊಂದು ಭೋಗೇಶ್ವರ ಒಂದು ನೋಡಿದ್ದೀನಿ ನಾನು. ಸುಲಭನೂ ಅಲ್ಲ ನೀವು ಚಿರತೆನ ಹಿಡಿಯೋದು. ನೀವು ಬೇಕಾದ್ರೆ ಒಂದು ಆರಾಮಾಗಿ 2-3 ಹುಲಿ ಹಿಡಿಬೋದು. ನಿಮಗೆ ಅದು ಆರಾಮಾಗಿ ಕೂತ್ಕೊತಲೇ ಊಟ ಬಂತಾ ಇದೆ, ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಬರ್ತವೆ, ತಿನ್ಕೊಳ್ಳುತ್ತೆ, ಹೋಗ್ಬಿಡುತ್ತದು. ಸೊ ಲೆಪರ್ಡ್ ಇಶ್ಯೂ ಇದರಿಂದ ಜಾಸ್ತಿ ಆಗ್ತಾ ಇರೋದು. ಇಲ್ಲ ಲೆಪರ್ಡ್ ಎಲ್ಲೋ ಇರೋವು. ಕೆಲವೊಂದು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿಯನ್ನು ಯಾರೂ ಅದನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ. ನಾವು ಅದನ್ನು ನಿಯಂತ್ರಣ ಮಾಡೋ ಶಕ್ತಿ ನಮ್ಮದು ಅಲ್ವೇ ಅಲ್ಲ. ನಾವು ಅದರಲ್ಲಿ ಇಂಟರ್ಫಿಯರ್ ಆಗಲೂಬಾರ್ದು. ಒಮ್ಮೆ ಅಗ್ರೆಸಿವ್ ಆಗಿ ಹಂಗೆ ಮಾಡಿರಿ, ಇಲಾಖೆಯವ್ರು ಹಿಂಗೆ ಮಾಡಲ್ಲ, ಅದು ಮಾಡಲ್ಲ, ಟ್ರೀಟ್ಮೆಂಟ್ ಮಾಡ್ತೀರಿ, ಮಾಡಿಸಲ್ಲ, ಯಾಕೆ ಹಿಂಗೆ ಅಂತ ಮಾಡಬೇಡಿ. ವಿ ದ ಹ್ಯೂಮನ್ಸ್ ಆರ್ ದ ಗೆಸ್ಟ್ ಆಫ್ ದಿಸ್ ನೇಚರ್. ದ ಆ್ಯನಿಮಲ್ ಆ್ಯಂಡ್ ಟ್ರೀಸ್ ಆ್ಯಂಡ್ ದೀಸ್ ಬರ್ಡ್ಸ್ ಆರ್ ದೇ ಆರ್ ದ ಪರ್ಮನೆಂಟ್ ರೆಸಿಡೆಂಟ್ಸ್. ನಾವು ಗೆಸ್ಟಾಗೇ ಇರೋಣ, ಅವುಗಳನ್ನ ಯಾಕೆ ಹಾಳು ಮಾಡೋದು? ಕ್ಯಾಪ್ಚರ್ ಮಾಡಿದ್ದನ್ನು ಒಂದು ಟ್ರಾನ್ಸ್ಲೊಕೇಶನ್, ರಿಲೀಸ್. ನೀವು ರೇಡಿಯೋ ಕಾಲರ್ ಹಾಕಿ ಅಲ್ಲೇ ರಿಲೀಸ್ ಮಾಡೋದು. ಅದು ವೆರಿ ಈಸಿ ಪ್ರೊಸೆಸ್ಸು. ಏನಿಲ್ಲ, ನೀವು ಆನೆ ಇಲ್ಲಿ ಕಾಣ್ತು ಅಂತೀರಿ, ಟ್ರ್ಯಾಂಕ್ಯುಲೈಸ್ ಆದ ತಕ್ಷಣವೇ ನೀವು ಒಂದು 10-15 ನಿಮಿಷಕ್ಕೆ ಸೆಡೇಟ್ ಆಗುತ್ತೆ. ನಿಂತಲೇ ಹೋಗ್ತೀವಿ, 2 ಆನೆ ತೊಗೊಂಡು ರೇಡಿಯೋ ಕಾಲರ್ ಹಾಗೆ ನಿಂತಲೇ ಹಾಕ್ತೀವಿ, ನೆಟ್ ಬೋಲ್ಟ್ ಫಿಕ್ಸ್ ಆಗುತ್ತೆ, GPS ನೋಡ್ತೀವಿ, ಅಲ್ಲೇ ಬಿಟ್ಬಿಟ್ಟು ನಾವು ಬಂದುಬಿಡ್ತೀವಿ, ಅಷ್ಟೇ. ಅಲ್ಲೇ ರಿಲೀಸ್ ಆಗ್ಬಿಡುತ್ತೆ. ರೇಡಿಯೋ ಕಾಲರ್ ಹಾಕಿ ಲೊಕೇಶನ್ನು ಟ್ರಾನ್ಸ್ಪೋರ್ಟೇಷನ್ ಬೇರೆ ಕಡೆ ಮಾಡೋದಿದೆಯಲ್ಲ, ಇಟ್ ಇಸ್ ಸೇಮ್ ಲೈಕ್ ಕ್ಯಾಪ್ಚರೇ. ನೀವು ಕ್ಯಾಪ್ಚರೇ ಮಾಡಿ ರೇಡಿಯೋ ಕಾಲರ್ ಹಾಕಿ ಲಾರಿಗೆ ಹತ್ಕೊಂಡು ಸೇಮ್ ಪ್ರೊಸೀಜರೇ. ಏನು ಕ್ಯಾಪ್ಚರ್ ಮಾಡ್ತೀರಿ ಅದು ಸೇಮೇ. ನಮಗೆ ಈಗ ರೀಸೆಂಟ್ ನಾವು ಬಂಡೀಪುರದಲ್ಲಿ ಆಯಿತು, ನಮಗೆ ಅದು ಸುಮಾರು ಒಂದು 20 ದಿನ ಕೆಲಸ ಕೊಟ್ಬಿಡ್ತು ಒಂದು ಆನೆ. ಅದ್ರದ್ದು ನೋಡಿ ಪಾಪ, ಆ್ಯಕ್ಚುಲಿ ದಟ್ ಎಲಿಫೆಂಟ್ ವಾಸ್ ಹ್ಯಾವಿಂಗ್ ಕ್ರಾಸ್ ಟಸ್ಕ್. ಪೂರ್ತಿ ಕ್ರಾಸ್ ಆಗಿ ನೆಲ ಮುಟ್ತಾ ಇತ್ತು. ಅದು ಬರೀ ನೈಟಲ್ಲೇ ಮಾತ್ರ ಹೊರಗಡೆ ಬರೋದು, ಗದ್ದೆಗಳಿಗೆ ಹೋಗೋದು ಹೊರಗಡೆ ನೈಟಲ್ಲೇ. ನಿನ್ನೆ ಯಾರಿಗೂ ಎಲ್ಲೂ ಕಾಣ್ತಿರ್ಲಿಲ್ಲ ಅದು, ಓನ್ಲಿ ಮಿಡ್ ನೈಟಲ್ಲಿ ಏನು ಮಾಡ್ತೀರಾ? ನಾವು ಫಸ್ಟ್ ಒಂದು 10-12 ದಿನ ಕೆಲಸ ಮಾಡಿದ್ದೀವಿ, ಸಿಗಲೇ ಇಲ್ಲ ಅದು. ಕೊನೆಗೆ ಆಗಲ್ಲ ಸರ್, ನಮಗಿದು ಆಗಲ್ಲ ಅನ್ನೋ ಲೆವೆಲಿಗೆ ಬಂದು ಬ್ರೇಕ್ ಮಾಡಿ ನಾವು JP, ಮಹೇಂದ್ರ, ಸುಗ್ರೀವ, ಪ್ರಶಾಂತ್ ಸುಮಾರು ಇವೆಲ್ಲ ಆನೆಗಳನ್ನ ಯೂಸ್ ಮಾಡ್ಕೊಂಡಿದ್ವಿ ಅಲ್ಲಿ. ಸೊ ಫೈನಲಿ ಏನಾಯ್ತು, ಇಲ್ಲ ಇನ್ನು ಈ ವಾರದಲ್ಲಿ ಹಿಡಿಲೇಬೇಕು ನೀವು, ಇಲ್ಲಾಂದ್ರೆ ಬಿಟ್ಬಿಡಿರಿ, ನಿಮ್ಮ ಕೈಲಿ ಆಗೋದೇ ಇಲ್ಲ ಅಂತ ಹೇಳ್ಬಿಡಿ ನಮಗೆ ಅಂತ ಅನ್ನೋ ಲೆವೆಲಿಗೆ ಬಂದ್ಬಿಟ್ರು. ಸರಿ, ಮತ್ತೆ ಚಾಲೆಂಜ್ ಆಯ್ತು ನಮ್ಗೆ. ಅದು ಹೆಂಗೆ ಮಾಡ್ತೀರಾ? ಇನ್ನು ನೈಟ್ ಕಾಯೋದು ಎಲ್ಲಿ ಕಾಯ್ತೀರಿ? ನಮ್ಗೆ ರಾತ್ರಿ ಏನೋ ಹಿಡಿದು ಅದು ರಾತ್ರಿ ಎಲ್ಲೂ ಹೋಗಿ ಬಿದ್ದು ಏನೋ ಹೆಚ್ಚು ಕಡಿಮೆ ಆದರೆ ಅನ್ನೋ ಒಂದು ಇದಕ್ಕೆ, ಅದು ಲಕ್ಕಿಲಿ ನಮಗೇನಾಯಿತು, ಅವತ್ತು ನೈಟ್ ETF ಎಲಿಫೆಂಟ್ ಟಾಸ್ಕ್ ಫೋರ್ಸ್ನವರು ಇಲ್ಲಿ ಓಡಾಡೋ ಹಂಗೆ ಹೇಳ್ತಾ ಇದ್ದಾರೆ, ಯಾರೋ ಗದ್ದೆಗೆ ಬಂದಿದೆ ಅಂತ. ರಾತ್ರಿ ಗದ್ದೆ ಕಾಯೋರು ಇರ್ತಾರೆ ನೋಡಿ, ಅವ್ರು ಹೇಳಿದಾಗ ಸರಿ ಅಂತ ಒಂದು 3:30-4 ಗಂಟೆಗೆ ನಾವು ಬಂದರೆ, ಅದು ಆ್ಯಕ್ಚುಲಿ ಮೇನ್ ರೋಡ್ಗೆ ಬಂಡೀಪುರ ಮೇನ್ ರೋಡ್ ಹತ್ರನೇ ಇತ್ತು. ಬಂಡೀಪುರ ಊಟಿ ಮೇನ್ ರೋಡ್ ಹತ್ರನೇ ಇತ್ತು. ಹತ್ರ ಇದ್ರೆ ಇನ್ನು ಅಲ್ಲಿಂದ ಇನ್ನೆಷ್ಟು ದೂರ ಕಾಡು, ಒಂದು 100-200 ಮೀಟರ್ ಇದೆ ಕಾಡು. ಒಳಗಡೆ ವಾಪಸ್ ಓಡ್ತು ಅಂದರೆ ನಮಗಿನ್ನು ಸಿಗೋದೇ ಇಲ್ಲ ಇದು ಅಂತೇಳಿ ನಾವೇ 3 ಟೀಮ್ಗಳನ್ನ ಮಾಡಿ, ಕೆಲವು 2 ಆನೆಗಳನ್ನು ಆ ರೋಡ್ ಪಕ್ಕದಲ್ಲಿ ನಿಲ್ಲಿಸಿ, ಇನ್ನೆರಡು ಆನೆಗಳನ್ನ ಕಾಡು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಮೇನ್ ರೋಡ್ಗೆ ಮತ್ತು ಒಳಗಡೆ ಕಾಡಲ್ಲಿರೋ ನಮ್ಮದು ಜೀಪ್ ರೋಡ್ಗಳಿಗೆಲ್ಲ ವೆಹಿಕಲ್ ನಿಲ್ಲಿಸಿ 4:15 ಆಗೋವರೆಗೆ ಕಾದ್ವಿ ನಾವು. 4:15 ಆಯಿತು, 4:45 ಗೊತ್ತಾಗ್ಬಿಡ್ತು ಇದಕ್ಕೆ. ಇನ್ನು ವಾಪಸ್ ತಿರುಗೋ ಟೈಮಲ್ಲಿ ಡಾಟ್ ಮಾಡಿಬಿಟ್ರು. ಡಾಟ್ ಏನಾಯ್ತಲ್ಲ, ಯಾಕಂದ್ರೆ ಒಂದು 3 ಟೀಮ್ ಇದ್ವಲ್ಲ, ಒಂದು ಟೀಮ್ ಅವ್ರು ಡಾಟ್ ಮಾಡಿದ್ರು. ಡಾಟ್ ಆದ ತಕ್ಷಣ ತಿರುಗಿ ಬಂದು ಅಲ್ಲೇ ನಮ್ಮನ್ನು ದಾಟೇ ಬಿಟ್ಟಿತ್ತು, ನಮ್ಮನ್ನು ಕಂಡೇ ಇಲ್ಲ, ನಾವು ನೋಡೇ ಇಲ್ಲ. ನಮಗೆ ಆ ಡಾರ್ಕ್, ಅಷ್ಟೇ ಡಾರ್ಕಲ್ಲಿ ನೋಡಿ ಗೊತ್ತೇ ಆಗಿಲ್ಲ. ಅಷ್ಟೊತ್ತಿಗೆ ಇನ್ನೇನು ಬೆಳಕು ಹರಿತಾ ಇತ್ತು, ಇಲ್ಲ ಇಲ್ಲೆಲ್ಲರೂ ಬಿದ್ದಿರುತ್ತೆ ಅನ್ನೋ ಅಷ್ಟರಲ್ಲಿ ಒಂದು 1/2-3/4 ಕಿಲೋಮೀಟರ್ ಹೋಗಿ ಬಿದ್ದೋಗಿತ್ತು. ಲಕ್ಕಿಲಿ ಒಂದು 6:15 ಸಿಕ್ಬಿಡ್ತು ನಮ್ಗೆ ಆನೆ. ಸಿಕ್ತು. ದೆನ್ ವಿ ಹ್ಯಾವ್ ಸ್ಟಾರ್ಟೆಡ್ ಆ್ಯಂಡ್ ಅದಕ್ಕೆ ಅಫಿಷಿಯಲ್ ಪ್ರೊಸೀಜರು, ಸೈಂಟಿಫಿಕ್ ಪ್ರೊಸೀಜರ್ ಪ್ರಕಾರ ಅದನ್ನು ಟಸ್ಕ್ಗಳನ್ನೆಲ್ಲ ಟ್ರಿಮ್ ಮಾಡಿಸಿ, ನೆಕ್ಸ್ಟ್ ದಟ್ ಎಲಿಫೆಂಟ್ ಹ್ಯಾಸ್ ಟೇಕನ್ ಟು ಆ್ಯಂಡ್ ರಿಲೀಸ್ಡ್ ಇನ್ ಸಮ್ ಅವರ್ ಫಾರೆಸ್ಟ್. ಈಗ ಎಷ್ಟು ಚೆನ್ನಾಗಿದೆ ಅದು, ಒಳ್ಳೆ, ಅದಕ್ಕೆ ರೇಡಿಯೋ ಕಾಲರು ಇದೆ, ಒಳ್ಳೆ ಮಾನಿಟರ್ ಆಗ್ತಾ ಇದೆ, ಚೆನ್ನಾಗಿದೆ. ಅದು ಇಲ್ಲ ಒಂದು ಡೆತ್ ಆಯ್ತು ಅದು ಇದರಲ್ಲಿ, ಕೇಗುಡಿಯಲ್ಲಿ. ಅದು ನಾನು ಆನೆನ ನೋಡಿದ್ದೀನಿ, ಆ್ಯಕ್ಚುಲಿ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅದೊಂದು ಭೋಗೇಶ್ವರ ಒಂದು ನೋಡಿದ್ದೀನಿ ನಾನು. ಇದೊಂದು ಆ ಥರ ಟಸ್ಕ್ ಇರೋ ಈ 3 ಆನೆಗಳನ್ನ ಮಾತ್ರ ನಾನು ನೋಡಿದ್ದು. ಇದಕ್ಕೆ ನಾವು ಕಟ್ ಮಾಡಿ ಇದನ್ನು ರಿಲೀಸ್ ಮಾಡಾಯ್ತು, ಕಟ್ ಮಾಡಿಬಿಟ್ಟಿವಿ ನಾವು. ಇನ್ನೊಂದಿದೆ ಈ ರೀಸೆಂಟಾಗಿ ಒಂದು 15 ದಿನದ ಹಿಂದೆ ಒಂದು ನಮ್ಮ ಕೇಗುಡಿಯಲ್ಲಿ, ನಾನು ಅವಾಗ BITಯಲ್ಲಿದ್ದೆ, ಅವಾಗ ಆನೆ ಕಾಣ್ತಾ ಇತ್ತು. ಅದು ಏನೋ ಬೇರೆ ಪ್ರಾಬ್ಲಮೆಟಿಕ್ ಇನ್ಸಿಡೆಂಟ್, ಹೆಲ್ತ್ ಇಶ್ಯೂ ಆಗಿ ಸತ್ತೋಯ್ತು. ಅದ್ರದ್ದು ಸೇಮ್ ಕ್ರಾಸ್ಡ್ ಟಸ್ಕೆ. ಅದು ಕ್ರಾಸ್ಡ್ ಟಸ್ಕು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಎಲಿಫೆಂಟ್ಗಳಿಗೆ, ಯಾಕಂದ್ರೆ ಅವು
ಕಾಡಾನೆಗಳಲ್ಲಿ ತಮ್ಮ ಟಸ್ಕ್ಗಳನ್ನು ಎಲ್ಲೆಲ್ಲಿ ಈ ಕೆಲವೊಂದು ಮರದ ಬಾರ್ಕನ್ನು ತೆಗಿಯೋಕ್ಕೆ, ಆಮೇಲೆ ಅಲ್ಲಿ ಮಣ್ಣ ಮೇಲೆ ಹಾಕೊಳ್ಳೋಕ್ಕೆ, ಆಮೇಲೆ ಬೇರೆ ಇನ್ನೊಂದು ಎಲಿಫೆಂಟನ್ನು ಅಟ್ಯಾಕ್ ಮಾಡಿದಾಗ ಅದನ್ನು ಬದುಕಿಸ್ಕೊಳ್ಳೋಕ್ಕೆ, ಚಾರ್ಜ್ ಮಾಡೋಕ್ಕೆ ಯೂಸ್ ಮಾಡ್ಕೊತವೆ. ಬಟ್ ಕ್ರಾಸ್ ಟಸ್ಕ್ ಇತ್ತು ಅಂದರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವನ್ ಸೊಂಡ್ಲನ್ನೇ ವಾಪಸ್ ತೆಗೆದು ಊಟ ಮಾಡೋಕ್ಕಾಗಲ್ಲ, ಅದಕ್ಕೆ ಮೇವು ತಿನ್ನೋಕ್ಕಾಗಲ್ಲ. ಅಂದರೆ ಅದು ವಾಪಸ್ ತೊಗೊಂಡು ಹೊರಗಡೆ ತೊಗೊಂಡು ಆಮೇಲೆ ಹಿಂಗೆ ತೊಗೋಬೇಕು. ಸೊ ಕೆಲವೊಂದು ಕಷ್ಟ ಆಗುತ್ತೆ. ಬಟ್ ನೇಚರ್ ಯಾವ ಥರ ಯಾರನ್ನ ಯಾವ ಥರ ಬಿಟ್ಟಿದೆ ಅದೇ ಥರ ಬಿಡೋದು ಒಳ್ಳೇದು. ಹೌದು ಹೌದು ಹೌದು. ಆ್ಯಂಡ್ ಸರ್ವೈವಲ್ ಫಾರ್ ದ ಫಿಟ್ಟೆಸ್ಟ್, ಇಟ್ ಇಸ್ ಎ ನೇಚರ್ ರೂಲ್ ಅದು. ಆಮೇಲೆ ವಿ ಹ್ಯೂಮನ್ಸ್ ಆರ್ ಆ್ಯಕ್ಚುಲಿ ನಾವು ಸಾರ್ವಜನಿಕರಿಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ, ಯಾವುದೇ ಏನೇ ವಿಡಿಯೋನೋ ಅದು ಇದು ನೋಡಿದ ತಕ್ಷಣ ನೀವು ಒಮ್ಮೆ ಅಗ್ರೆಸಿವ್ ಆಗಿ ಹಂಗೆ ಮಾಡ್ರಿ, ಇಲಾಖೆಯವ್ರು ಹಿಂಗೆ ಮಾಡಲ್ಲ, ಅದು ಮಾಡಲ್ಲ, ಟ್ರೀಟ್ಮೆಂಟ್ ಮಾಡ್ತೀರಿ, ಮಾಡಿಸಲ್ಲ, ಯಾಕೆ ಹಿಂಗೆ ಅಂತ ಮಾಡಬೇಡಿ. ಅದು ನಿಸರ್ಗ ಯಾರಿಗೇನು ಯಾವ ಥರ ಇದೆ ಅದು ಬ್ಯಾಲೆನ್ಸ್ ಆಗ್ತಾ ಹೋದ್ರೇ ಒಳ್ಳೆಯದು. ಅತಿ ಸಮಸ್ಯೆಗಳು, ಅತಿ ಮನುಷ್ಯನ ಪ್ರಾಣಕ್ಕೆ ಸಮಸ್ಯೆ ಆದಾಗ ಆ ಪ್ರಾಣಿಗೆ ನನಗೆ ಸಮಸ್ಯೆ ಆಗುತ್ತೆ ಅಂತ ಅದು ಆಚೆ ಬಂದಾಗ ಅಂಥವುಗಳನ್ನ ಬೇಕಾದ್ರೆ ಅದಕ್ಕೆ ವೆಟರೋಲೀಗಲ್ ಆಗಲಿ ಅಥವಾ ಇಲಾಖೆ ಏನು ಹೇಳುತ್ತೆ ಅದಕ್ಕೆ ವೈದ್ಯರಿಂದ ಏನಾಗಬೇಕು ಅದನ್ನು ಮಾಡಿಸೋದು ಒಳ್ಳೆಯದು. ಏನಕ್ಕಂದರೆ ವಿ ದ ಹ್ಯೂಮನ್ಸ್ ಆರ್ ದ ಗೆಸ್ಟ್ ಆಫ್ ದಿಸ್ ನೇಚರ್. ದ ಆನಿಮಲ್ ಆ್ಯಂಡ್ ಟ್ರೀಸ್ ಆ್ಯಂಡ್ ದೀಸ್ ಬರ್ಡ್ಸ್ ಆರ್ ದೇ ಆರ್ ದ ಪರ್ಮನೆಂಟ್ ರೆಸಿಡೆಂಟ್ಸ್. ನಾವು ಗೆಸ್ಟಾಗೇ ಇರೋಣ, ಅವುಗಳನ್ನ ಯಾಕೆ ಹಾಳು ಮಾಡೋದು ಬೇಡ, ನಿಸರ್ಗನ ಚೆನ್ನಾಗಿರಲಿ ಅಂತ ಸುಮಾರು ಹೇಳ್ತಾ ಇರ್ತೀವಿ. ಬಟ್ ಮನುಷ್ಯನ ಅವನದೇ ಆದ ಸ್ವಂತ ಶಕ್ತಿ ಇದೆ, ಮೆದುಳಿದೆ, ಸಾವಿರಾರು ಕೋಟಿ ನರಗಳು ಕೆಲಸ ಮಾಡ್ತಿರ್ತವೆ. ಅವನು ಹೇಗೆ ಯೋಚನೆ ಮಾಡ್ತಾನೆ ಹಾಗೆ ನಡೀತಾ ಇರುತ್ತೆ. ಇವು ಈ ದೊಡ್ಡ ಪ್ರಾಣಿಗಳ ಅವುಗಳ ಲೈಫ್ ಹಿಸ್ಟ್ರಿಗಳಲ್ಲಿ ಈ ಥರದ ಕಾರ್ಯಾಚರಣೆಗಳು ಇವೆಲ್ಲ ನಿರಂತರ ನಡೀತಾ ಇರ್ತವೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಒಂಥರ ಈ ಎಲ್ಲ ಕಾಡು ಪ್ರಾಣಿಗಳಿಗೂ ಮನುಷ್ಯರು ಜಾಸ್ತಿ ಆಗ್ತಾ ಇದ್ದಾರೆ. ನಾವು ಚಿಕ್ಕವರಿದ್ದಾಗ ಬರೀ 40, 70, 80 ಕೋಟಿ ಇದ್ರಪ್ಪ, ಈಗ 140 ಕೋಟಿ ಮೇಲಿದ್ದೀವಿ. ಅದೇ ಥರ ಪ್ರಾಣಿಗಳು ಹೆಚ್ಚಾಗಲೇಬೇಕಲ್ವಾ. ಅವಾಗ ಮೊದಲು ಒಂದೊಂದು ಮನೆಯಲ್ಲಿ 10-20 ದನಗಳಿರ್ತಿದ್ವು, 5-6 ನಾಯಿಗಳಿರ್ತಿದ್ವು, 20-30 ಕೋಳಿ ಕುರಿಗಳಿರೋವು. ಈಗ ಯಾರ ಮನೇಲಿದೆ ಹೇಳಿ ನೋಡೋಣ? ಇಲ್ಲ, ಅವಿಲ್ಲ ಅಂದರೆ ಮತ್ತೆ ಇವಾದರೂ ಜಾಸ್ತಿ ಆಗಲಿ ಬಿಡಿ ಅಂತ ಅಂದಾಗ ಕೆಲವೊಬ್ರು ಅದಕ್ಕೆ ಅಬ್ಜೆಕ್ಷನ್ ಹಾಕ್ತಾರೆ, ಹಿಂಗೆ ಯಾಕೆ ಹೇಳ್ತಾರೆ ಇವರು. ಬಟ್ ನಾವು ವೈಯಕ್ತಿಕವಾಗಿ ಒಬ್ಬ ಮನುಷ್ಯನಾಗಿ ಒಬ್ಬ ಕನ್ಸರ್ನ್ ಒಬ್ಬ ಪ್ರೊಫೆಷನಲ್ ವೈದ್ಯನಾಗಿ ಹೇಳಕ್ ಇಷ್ಟಪಡ್ತೀನಿ, ಕೆಲವೊಂದು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿಯನ್ನ ಯಾರೂ ಅದನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ. ನಾವು ಅದನ್ನು ನಿಯಂತ್ರಣ ಮಾಡೋ ಶಕ್ತಿ ನಮ್ಮದು ಅಲ್ವೇ ಅಲ್ಲ. ನಾವು ಅದರಲ್ಲಿ ಇಂಟರ್ಫಿಯರ್ ಆಗಲೂಬಾರದು. ಮನುಷ್ಯನ ಉತ್ಪತ್ತಿಯಲ್ಲಿ ನೀವೇನಾದ್ರೂ ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಆ ಪವರ್ ಇದೆ, ನಾವೇನೋ ಮಾಡ್ಬೋದು, ಯಾಕಂದ್ರೆ ನಾವು ಅದನ್ನ ಸೈನ್ಸ್ ಇದೆ ನಮ್ಮಲ್ಲಿ. ಬಟ್ ಅವುಗಳಿಗೆ ನಾವು ನೇಚರ್ ರೀ ಅದು, ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಪವರ್, ದೇ ಆರ್ ದ ರೆಸಿಡೆಂಟ್ಸ್, ದೇ ಆರ್ ದ ಓನರ್ಸ್ ಆಫ್ ದಿಸ್ ನೇಚರ್. ಸೊ ಅಂತಲ್ಲಿ ಏನಾಗ್ತಾ ಇದೆ, ನಮಗೊಂದು ಕಾನ್ಫ್ಲಿಕ್ಟ್ ನಡೀತಾ ಇರೋದು ಮೇಜರ್. ಈ ದೊಡ್ಡ ಪ್ರಾಣಿ ಮೆಗಾ ಹರ್ಬಿವೋರ್ಸ್ ಆಯಿತು, ಬಿಗ್ ಕ್ಯಾಟ್ಸ್ ಅಲ್ಲಿ ನಮಗೆ ಲೆಪರ್ಡ್ದೊಂದು ಇಶ್ಯೂ ನಡೀತಾ ಇದೆ. ಅದರಲ್ಲಿ ನಾನು ಸಾರ್ವಜನಿಕರಲ್ಲೂ ರಿಕ್ವೆಸ್ಟ್ ಮಾಡಿದ್ದೀನಿ. ಆಮೇಲೆ ಸುಮಾರು ನನಗೆ ಯಾರ್ಯಾರು ಸಿಗ್ತಾರೆ ಎಲ್ಲರಿಗೂ ಹೇಳ್ತೀನಿ, ಡಂಪಿಂಗ್ ಆಫ್ ವೇಸ್ಟ್. ನೀವು ಪ್ರತಿಯೊಂದು ಹಳ್ಳಿ ಹೋಗಿ, ನಮ್ಮ ದೇಶನೇ ಹಳ್ಳಿಗಳ ದೇಶ. ಈಗ ನಮ್ಮ ಹಳ್ಳಿಗಳ ದೇಶ ಹೋಗಿ ಸ್ಮಾರ್ಟ್ ಸಿಟಿಗಳ ದೇಶ ಆಗ್ತಾ ಇದೆ. ಆ್ಯಕ್ಚುಲಿ ಹಳ್ಳಿಗಳು ನೋಡಿ, ಸಣ್ಣ ಸಣ್ಣ ಹಳ್ಳಿಗಳು ಎಷ್ಟು ಚೆನ್ನಾಗಿ, ಎಷ್ಟು ಕ್ಲೀನಾಗಿರ್ತವೆ. ಈಗ ಬಿಟ್ಟು ಅಲ್ಲಿಯೂ ನಿಮಗೆ ಕೋಳಿ ಮಾಂಸ, ಕೋಳಿ ವೇಸ್ಟು, ಮೀನಿನ ವೇಸ್ಟು, ಪ್ಲಾಸ್ಟಿಕ್ಕು, ಪೇಪರು ಅಲ್ಲೂ ಸಿಗುತ್ತೆ. ಸೊ ಇನ್ನೊಂದಾಗ್ತಾ ಇದೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ವೇಸ್ಟೇಜ್ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಡೆಯಿಂದ ಅವರು ತಮ್ಮ ಹತ್ರ ಇರೋ ವೇಸ್ಟನ್ನೆಲ್ಲ ತಂದು ನಿಮ್ಮ ಹತ್ರ ಬಿಡ್ಬಿಡೋದು, ನಿಮ್ಮ ಹತ್ರ ಇರೋ ವೇಸ್ಟನ್ನು ತಗೊಂಡು ಅಲ್ಲಿ ಬಿಡೋದು. ಈ ವೇಸ್ಟೇಜ್ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ ನೋಡಿ. ದಿಸ್ ಈಸ್ ದ ಮೇಜರ್ ಪ್ರಾಬ್ಲಮ್ ಫಾರ್ ಆಲ್ ಆನಿಮಲ್ಸ್, ಮೇಜರ್ ಪ್ರಾಬ್ಲಮ್. ಇದರಲ್ಲಿ ನಮಗೆ ಮೇಜರ್ ಆನಿಮಲ್ಗಳು ಎಂಡೇಂಜರ್ ಆಗ್ತಾ ಇವೆ. ಬೀದಿ ನಾಯಿಗಳ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ ನಿಮಗೆ ಕಾಡು ಕೋಳಿಗಳ ಸಂತತಿ ಕಡಿಮೆ ಆಗ್ತಾ ಇದೆ, ಮೊಲಗಳ ಸಂತತಿ ಕಡಿಮೆ ಆಗ್ತಾ ಇದೆ. ಆಮೇಲೆ ನೀವು ನರಿ ಹಾಗೂ ತೋಳಗಳನ್ನು ಎಲ್ಲರೂ ನೋಡಿದ್ದೀರಾ ಇತ್ತೀಚೆಗೆ, ಅವುಗಳು ಕಡಿಮೆ ಆಗ್ತವೆ. ಈ ವೇಸ್ಟೇಜ್ ಜೊತೆಗೆ ಪೆಸ್ಟಿಸೈಡ್ ಎಲ್ಲ ಇರುತ್ತೆ. ಆಮೇಲೆ ಅಲ್ಲಿ ಶುಂಠಿ ಬೆಳೆ ಜಾಸ್ತಿ ಇರುತ್ತೆ. ಇವೆಲ್ಲ ಏನಕ್ಕಂದ್ರೆ ಅದರಲ್ಲಿ ಆ ಬೆಳೆಗಳಿಗೂ ನಮ್ಮ ಜೀವನ ನಾವು ಮಾಡ್ಕೋಬೇಕು ಅಂತ ಬೆಳೆ ಇರುತ್ತೆ, ಬಿಡಿ, ಅದು ಸೆಕೆಂಡ್ರಿ, ಅದು ಆಮೇಲೆ ಬರುತ್ತೆ ಪಾಯಿಂಟ್ ನಿಮಗೆ. ಇಲ್ಲಿ ಈ ವೇಸ್ಟೇಜ್ ಡಂಪಿಂಗ್ ಇಂದ ನಮಗೆ ಈ ಲೆಪರ್ಡ್ ಇಶ್ಯೂ ಏನಿದೆ ನೋಡಿ, ಚಿರತೆಗಳದು ಒಳ್ಳೆ ಪಾಪ್ಯುಲೇಷನ್. ಆಮೇಲೆ ಚಿರತೆ ಇದು
ನೀವು ಮನೆ ಸಾಕಿರೋ ನಾಯಿ ಅಥವಾ ನಾವು ಕಾಡಲ್ಲಿರೋ ಟೆರಿಟೋರಿಯಲ್ ದ ಮೆಗಾ ಆನಿಮಲ್ ದ ಬಿಗ್ ಕ್ಯಾಟ್ ಟೈಗರ್ ತರ ಅಲ್ಲ. ಚಿರತೆ ಹಾಗೂ ಕರಡಿಗಳ ಲೈಫೇ ಬೇರೆ. ಇವು ಒಂದು ಕಡೆ ಇರಲ್ಲ. ಆಮೇಲೆ ಒಂದೇ ಮರಿ ಅಂತ ಹಾಕಲ್ಲ, ಮಿನಿಮಮ್ 3-4 ಮರಿ ಹಾಕ್ತವೆ. ಆಮೇಲೆ ಎಲ್ಲ ಬದುಕ್ತವೆ. ಹಾ, ಸರ್ವೈವಲ್ ಚೆನ್ನಾಗಿದೆ, ಮೋರ್ಟಾಲಿಟಿ ಕಡಿಮೆ ಇದೆ. ಸೊ ಒಂದು ಚಿರತೆ ನಾವು ಈಗೇನು ಸಣ್ಣ ಈ ಕಾಡ ಹತ್ರ ಇದೀವಲ್ಲ, ಇದ್ರಲ್ಲೇ ನಿಮಗೆ ಇಲ್ಲೇ 2-3 ಚಿರತೆ ಸಿಕ್ಬಿಡ್ತಾವೆ. ಅಷ್ಟು ಆರಾಮಾಗಿ ಬದುಕತ್ತದು. ಅದು ಶೇರ್ ಮಾಡ್ಕೊಳ್ಳುತ್ತೆ. ನಿಮ್ ಪಕ್ಕದ ಇನ್ನೊಂದು ಚಿರತೆ ಬಂದ್ ಮರಿ ಹಾಕಿದ್ರೆ ಅದೇನು ತಲೆ ಕೆಡ್ಸ್ಕೊಳ್ಳಲ್ಲ. ತಾನು ಮರಿ ತಗೊಂಡು ಹೋಗ್ಬಿಡುತ್ತೆ. ಇಲ್ಲ ಅದು ಎಲ್ಲೂ ನಂದು ಇದೇ ಜಾಗ ಅಂತ ಇರಲ್ಲ. ಆಮೇಲೆ ಅಷ್ಟು ಸುಲಭನವಲ್ಲ ನೀವು ಚಿರತೆನ ಹಿಡಿಯೋದು. ನೀವು ಬೇಕಾದ್ರೆ ಒಂದು ಆರಾಮಾಗಿ 1-2-3 ಹುಲಿ ಹಿಡಿಬಹುದು. ಒಂದು ಚಿರತೆ ಇಟ್ಸ್ ನಾಟ್ ಈಸಿ ಟು ಕ್ಯಾಪ್ಚರ್ ಎ ಲೆಪರ್ಡ್. ಆಮೇಲೆ ಅದು ಸಿಕ್ಕಾಬಿಟ್ಟು ಫಾಸ್ಟ್ ಬೇರೆ, ಎಲ್ಲರೂ ಹತ್ತು ಬಿಡುತ್ತೆ. ನೀವು ಹುಲಿ ಆದ್ರೆ ಅಲ್ಲಿ ಕೂತಿದೆ ಅಂದ್ರೆ ಅಲ್ಲೇ ಕೂತಿರುತ್ತೆ, ನೀವು ಹೋಗೋರವ್ರಿಗೆ ಅಲ್ಲೇ ಕೂತಿರುತ್ತೆ. ಹಾ, ಸೊ ಈ ವಿಷಯ ಇದು ಏನಕ್ಕೆ ಇವರೆಲ್ಲ ಈ ಮಾಂಸ ವೇಸ್ಟು, ಅದು ಇದು, ಈ ಕೋಳಿ ಮಾಂಸ, ಕೋಳಿ ವೇಸ್ಟು, ಮನೆ ವೇಸ್ಟು ಹಾಗೂ ಈ ನಮ್ಮ ಮೀನಿನ ವೇಸ್ಟು, ಇದನ್ನೆಲ್ಲ ಏನು ಹಾಕ್ತಾರೆ ನೋಡಿ, ಅಲ್ಲಿ ಬೀದಿ ನಾಯಿಗಳು ಬರ್ತವೆ ಅದನ್ನು ತಿನ್ನಕ್ಕೆ. ಬೀದಿ ನಾಯಿಗಳು ಮತ್ತೆ ಸಣ್ಣ ಪುಟ್ಟ ಕಾಡಂದಿಗಳು, ಕಾಡಲ್ಲಿ ಅಥವಾ ಹಂದಿಗಳು ಅಲ್ಲಿ ಬರ್ತವೆ. ಅಲ್ಲಿ ಬಂದಾಗ ನಿಮಗೆ ಚಿರತೆಗೆ ಇಟ್ಸ್ ವೆರಿ ಈಸಿ ಪ್ರೇ. ಎಷ್ಟು ಈಸಿ ಪ್ರೇ ಆಗತ್ತಂದ್ರೆ, ನಿಮಗೆ ಅದು ಆರಾಮಾಗಿ ಕೂತಲ್ಲೇ ಊಟ ಬಂತಾ ಇದೆ, ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಬರ್ತವೆ, ತಿನ್ಕೊಳ್ಳುತ್ತೆ, ಹೋಗ್ಬಿಡುತ್ತದು. ಸೊ ಲೆಪರ್ಡ್ ಇಶ್ಯೂ ಇದರಿಂದ ಜಾಸ್ತಿ ಆಗ್ತಾ ಇರೋದು. ಇಲ್ಲ ಲೆಪರ್ಡ್ ಎಲ್ಲೋ ಇರೋವು ಅವು ಲೆಪರ್ಡನ್ನ ನಾವು ನೈಸರ್ಗಿಕವಾಗಿ ಬೆಳ್ಕೊಂಡು ಅದನ್ನ ಕಾಡಲ್ಲೇ ತಿನ್ಕೊಂಡು ತಿರ್ಗಾಡ್ತೀವಿ. ಈಗ ಈಸಿಯಾಗಿ ಕೊಡ್ತಾ ಇದೀರಲ್ಲ ನೀವು ಮನೆಗಳಲ್ಲಿ. ಅವಾಗ ಮನೆಯಲ್ಲಿ ಯಾರೋ ಒಂದೊಂದು ಮನೆಗಳಲ್ಲಿ 1-2 ನಾಯಿಗಳನ್ನ ಸಾಕೋರು. ಈಗ ನಾಯಿ ಸಾಕಕ್ಕಿಂತ ಬೀದಿ ನಾಯಿಗಳು ಜಾಸ್ತಿ ಆಗ್ಬಿಟ್ಟವೆ. ಯು ಕೆನಾಟ್ ಟ್ರಾವೆಲ್ ಅಟ್ ಮಿಡ್ ನೈಟ್ ಇನ್ ಬ್ಯಾಂಗ್ಳೂರ್. ಇಟ್ಸ್ ಇಂಪಾಸಿಬಲ್. ದಟ್ ಟೈಪ್ ಆಫ್ ಬ್ಯೂಟಿಫುಲ್ ಬೀದಿ ನಾಯಿಗಳಿವೆ. ಅಷ್ಟು ಚೆನ್ನಾಗಿ ಹೆಲ್ದಿ ಆಗಿವೆ. ಒಂದೊಂದು ಬೀದಿ ನಾಯಿ ಒಂದೊಂದು ಲೆಪರ್ಡ್ ತರ ಇವೆ. ಸೊ ಅಲ್ಲ, ಅಷ್ಟು ವೇಸ್ಟೇಜ್ ಇದೆ ಅಂತ. ಅದನ್ನ ನಾವು ಸ್ವಚ್ಛತಾ ಅದನ್ನ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಇವುಗಳದ್ದು ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ ಅಥವಾ ಕಾಡಲ್ಲಿ ಇರ್ತವೆ. ಇನ್ನು ಇದ್ರ ಜೊತೆಗೆ ಅವುಗಳದ್ದು ಲೆಪರ್ಡ್ ಈ ಸಣ್ಣ ಒಂದು ಜಾಗದಲ್ಲಿ ಒಂದು ಸ್ವಲ್ಪ 1-2-3 ಕೋಳಿ ವೇಸ್ಟ್ ಸಿಕ್ಕರೆ ಸಾಕು, ಬದುಕ್ಬಿಡುತ್ತದು. ಲೆಪರ್ಡ್ ಈಸ್ ನಾಟ್ ಅಷ್ಟು ಸಿಸ್ಟಮೆಟಿಕ್ ಈಟರ್ ಅಲ್ಲ, ಏನಲ್ಲ. ಹಿಡಿದು ಏನ್ ತಿನ್ಬೇಕು ಅದನ್ನ ಏನ್ ಸಿಗುತ್ತೆ ಅದು ತಿಂದ್ಬಿಡೋದು ಅದು. ಅದ್ರ ಜೊತೆಗೆ ನಾವು ಈಗ ನಮ್ಮದು ಸಾವಯವ ಕೃಷಿನೂ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲಿ ನೋಡ್ತೀರಲ್ಲ ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಇದು ನಮ್ಮ ಪೆಸ್ಟಿಸೈಡ್ಗಳು, ಈ ಯೂರಿಯಾಗಳನ್ನು ಹಾಕಿನೇ ಬೆಳೆಸ್ತಾ ಇದೀವಿ. ಯಾಕಂದ್ರೆ ನಮ್ಮಲ್ಲಿ ದನಗಳೇ ಇಲ್ಲ, ಇನ್ನು ಸಾವಯವ ಕೃಷಿ ಎಲ್ಲಿ ಮಾಡ್ತೀರಾ? ಈ ಸಮಸ್ಯೆಗೆ ಆಗ ನಿಮಗೆ ಏನಿತ್ತು, ನಾಟಿ ಕೋಳಿಗಳು ಇರ್ತಿದ್ವು ಹಾಗೂ ಕಾಡು ಕೋಳಿಗಳು, ಆಮೇಲೆ ಮೊಲಗಳು, ಇವೆಲ್ಲ ಗದ್ದೆಯಲ್ಲಿ ತೋಟಗಳು ತಿರುಗಾಡಿ ಕೆರೆದು ಈ ನಮಗೆ ಅರ್ಥವಾರ್ಮ್ಗಳೆಲ್ಲ ಇರೋವು, ಅದೆಲ್ಲ ಒಳ್ಳೆ ಚೆನ್ನಾಗಿರೋದು. ಈಗೆಲ್ಲ ಅದು ಇಲ್ವೇ ಇಲ್ಲ. ಆಮೇಲೆ ಇವಾಗ ತೋಳಗಳು ಸಿಗ್ತಾ ಇಲ್ಲ, ನಿಮಗೆ ನರಿಗಳು ಕಾಣ್ತಾ ಇಲ್ಲ. ರೀಸನ್ ಏನಂದ್ರೆ ನಮ್ಗೆಲ್ಲಾ ಕಡೆ ಅದಾಗೋದ್ರಿಂದ ಅಲ್ಲಿ ಬರೋ ಈ ಸಣ್ಣ ಪ್ರಾಣಿಗಳು, ನಿಮ್ಮ ನಾಟಿ ಕೋಳಿ, ಕಾಡು ಕೋಳಿ, ಮೊಲ, ಇವು ಅವುಗಳಿಗೆ ಸಿಗ್ತಾ ಇಲ್ಲ. ಸೊ ಅವು ತಿನ್ನೋಕೆ ಅದೇ ಪ್ರಾಣಿ ದ ಪ್ರೇ ಅದಕ್ಕೆ ಸಿಗ್ಲಿಲ್ಲ ಅಂದ್ರೆ ವಾಟ್ ದ ಪ್ರಿಡೇಟರ್ ವಿಲ್ ಡೂ, ಇಟ್ ವಿಲ್ ಶಿಫ್ಟ್. ಅದು ತನ್ನ ಜಾಗನ ಶಿಫ್ಟ್ ಮಾಡ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ದೀಸ್ ಪ್ರಿಡೇಟರ್ಸ್ ವಿಲ್ ಕಮ್ ಅಪ್ ಲೈಕ್ ಲೆಪರ್ಡ್ಸ್. as a scientific man, as a veterinarian, I thought like this. ಸೊ ಇದರಿಂದ ನಮಗೆ ಚಿರತೆಗಳ ಸಮಸ್ಯೆ ಹಾಗೂ ಚಿರತೆಗಳಿಂದ ಪ್ರಾಬ್ಲಮ್ಗಳು ನಮಗೆ ನೋಡಿ. ಈಗ ನಮ್ಮ ಮೈಸೂರು ಸುತ್ತಮುತ್ತನೇ, ನಾನೀಗ ಮೈಸೂರಿನ ಮುಖ್ಯ ಸರ್ಕಲ್ ವೈದ್ಯನಾಗಿ ನನಗೆ ಒಂದು ತಿಂಗಳಲ್ಲಿ ಏನಿಲ್ಲ 7-8 ಚಿರತೆಗಳಿಗೆ ಮೈಕ್ರೋಚಿಪ್ ಹಾಕ್ತೀನಿ ನಾನು. ಈ ಬರೀ ನಾವು ಒಂದು ವಾರದಲ್ಲೇನೆ ನಾವು ಈ ನಮ್ಮ ದಸರಾ ಟೈಮಲ್ಲೇನೆ ನಾನು ಇನ್ ಬಿಟ್ವೀನ್ ದಸರಾನೇ ಒಂದು 2-3 ಚಿರತೆಗೆ ಮೈಕ್ರೋಚಿಪ್ ಹಾಕಿಬಿಟ್ಟಿದೀವಿ. ಅದಾದ ನಂತರ 3 ಆಯ್ತು. ಸೊ ಇನ್ ಬಿಟ್ವೀನ್ ಒಂದು 6-7 ಆಗ್ಬಿಡ್ತು. ಸೊ ಅಷ್ಟು ಅಂದ್ರೆ ಅವುಗಳು ಹೇಗಿದೆ ಆಗಿದೆ, ಅವು ನಮಗೆ ಕಾಣ್ತಾ ಇರೋದೆ ಅಷ್ಟೇ ಅವು. ಸೊ ಅದನ್ನ ನಾವು ಅವುಗಳ ಜೊತೆ ಮೇಜರ್ ಕಾನ್ಫ್ಲಿಕ್ಟ್ ನಡೀತಾ ಇರೋದು ನಮ್ಗೀಗ. ಲೆಪರ್ಡ್ದು ಕಾನ್ಫ್ಲಿಕ್ಟು ಭಾರಿ ಹೈ ಕಾನ್ಫ್ಲಿಕ್ಟ್ ಆಗುತ್ತೆ. ಆಮೇಲೆ ಬಾರ್ಡರು, ಕಾಡಂಚಿನ ಗ್ರಾಮಗಳಿರ್ತಾವೆ ನೋಡಿ, ಮೇಜರ್. ಈಗ ಟೈಗರ್ ರಿಸರ್ವ್ ಇರುತ್ತೆ. ಒಂದು ಹುಲಿ ಸಂರಕ್ಷಿತ ಪ್ರದೇಶದ ಕಾಡಂಚಿನ ಗ್ರಾಮಗಳಲ್ಲಿ ಯಾವ ಥರ ಅವೇರ್ನೆಸ್ ಆಗಬೇಕು ಆ ಥರ ಅವೇರ್ನೆಸ್ ಆಗ್ತಾನೆ ಇದೆ. ಆದ್ರೂ ಅಲ್ಲಿ ಏನಾಗುತ್ತೆ ಹೇಳಿ, ಅಲ್ಲಿ ಸಾಮಾನ್ಯವಾಗಿ ಒಂದೊಂದ್ಸರಿ ಏನಾಗುತ್ತೆ, ಹುಲಿನೋ ಚಿರತೆನೋ ಆಚೆ ಬಂತು ಅಂದರೆ ಅದಕ್ಕೆ ಈಸಿ ಪ್ರೇ.
ಅಲ್ಲಿ ಈ ಮನುಷ್ಯನ ಕೂತಿರೋ ಪೊಸಿಷನ್ನು, ಈ ಈ ಆಮೇಲೆ ಈ ಕಾಡಲ್ಲಿ ದನ ಕರು ಮೇಕೆಗಳನ್ನ ಮೇಯ್ಸಕ್ಕೆ ಹೋಗೋರು ಯಾರು? ಸಾಮಾನ್ಯವಾಗಿ ವಯಸ್ಸಾದವರು, ಮಕ್ಕಳು. ನೀವು ನಿಮ್ಮಂತರ ಯಾಕೆ ಹೋಗ್ತಾರೆ ಹೇಳಿ? ನಿಮ್ಮಂತರ ನಾವು ಟೌನಲ್ಲಿ ತಿರುಗಾಡ್ಬೇಕಲ್ಲ. ಇಟ್ಸ್ ಅ ಫ್ಯಾಕ್ಟ್ ಆ್ಯಕ್ಚುಲಿ, ನ್ಯಾಚುರಲ್ ಐ ಆಮ್ ಟಾಕಿಂಗ್ ನ್ಯಾಚುರಲ್. ಮುದುಕರ್ನೇನೆ ಬೆಳಗಿನ ಸಂಜೆ ಇಲ್ಲೇನು ಮಾಡ್ತೀಯ ಅಜ್ಜ, ಹೋಗ್ನೇನೋ ಅದನ್ನಾದ್ರೂ ಮೇಯಿಸ್ಕೊಂಬ ಅಂತ ಅವನ ಆ ಕಾಡು ಕಳಿಸ್ತಾರ. ಪಾಪ ಅವರು ಅಲ್ಲಿ ಯಾವ ಪೊಸಿಷನ್ನಲ್ಲಿ ಇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇಲ್ಲ ಕೂತಿರ್ತಾರೋ, ಇಲ್ಲ ಮಲಗಿರ್ತಾರೋ. ಅದಕ್ಕೇನು ಆ ಎನಿಮಲ್ ಆ್ಯಕ್ಚುಲಿ ಆ ಪ್ರಿಡೇಟರ್ ಹ್ಯಾಸ್ ಕೇಮ್ ಟು ಟೇಕ್ ಎನ್ ಈಸಿ ಪ್ರೇ ಯಾವುದೋ ಒಂದು ದನ ನೋಡ್ತಾ ಇರುತ್ತೆ, ಅಲ್ಲೇನೋ ಪಕ್ಕದಲ್ಲಿ ಇನ್ನೊಂದು ಈಸಿ ಇದೆ ಅಲ್ಲ, ಯಾವುದೋ ಮಲಗಿದೇನೋ ಕೂತಿದೆ, ಇವನೇನೋ ಯೂರಿನಲ್ಸ್ಗನೋ ಇಲ್ಲ ಬೇರೆ ಯಾವುದಕ್ಕೋ ಬಹಿರ್ದೇಶಗನೋ ಹೋಗಿ ಕೂತಿರ್ತಾನೆ, ಅಟ್ಯಾಕ್ ಮಾಡ್ಬಿಡುತ್ತೆ. ಆ್ಯಂಡ್ ಹಿ ವಿಲ್ ಡೈ. ಆ್ಯಂಡ್ ಅಗೇನ್ ದ ನೇಮ್ ಆಫ್ ಇದು ದಟ್ ಅನಿಮಲ್ ಆಸ್ ವೆಲ್ ಆಸ್ ಇಲಾಖೆಯವರೇನು ಹಿಂಗಾಯ್ತು. ಸೊ ಇದನ್ನೆಲ್ಲ ನಾವು ಯಾವ ಥರ ತಿಳಿಸ್ಕೋಬೇಕು, ಹೆಂಗೆ ತಿಳ್ಕೋಬೇಕು ಅನ್ನೋದು ಇಟ್ಸ್ ಆ್ಯಕ್ಚುಲ್ ದಿಸ್ ಇಸ್ ದ ಕಾನ್ಫ್ಲಿಕ್ಟ್. ನಾವು ವಿ ಆರ್ ಫೇಸಿಂಗ್ ಮ್ಯಾನ್ ಮ್ಯಾನ್ ಕಾನ್ಫ್ಲಿಕ್ಟೂ ಜಾಸ್ತಿ ಆಗ್ತಾ ಇದೆ. ಸೊ ಅನಿಮಲ್ ಕಾನ್ಫ್ಲಿಕ್ಟ್ ಆ್ಯಕ್ಚುಲಿ ಕಮ್ಮಿಂಗ್ ವೆರಿ ಲೆಸ್. ಮ್ಯಾನ್ ಅನಿಮಲ್ ಇಟ್ಸ್ ಅ ಕಾಮನ್. ವಿ ಹ್ಯಾವ್ ಟು ಲಿವ್ ವಿತ್ ದ ಅನಿಮಲ್ಸ್. ನಾವು ಫ್ರಮ್ ದ ಬಿಗಿನಿಂಗ್, ನೀವು ಯಾವುದೋ ಕಾಲದಲ್ಲಿ ನಾನು ಬ್ರಿಟಿಷ್ಕ್ಕಿಂತ ಮುಂಚೆ ಮೊಘಲ್ ಮಧ್ಯದಲ್ಲಿ ನಮ್ಮಲ್ಲಿ ಚೀತಾಗಳನ್ನು ಬೆಲ್ಟ್ ಹಾಕಿ ಸಾಕಿರೋ ಉದಾಹರಣೆ ಫೋಟೋಗಳನ್ನ ನೋಡಿದೀವಿ ನಾವು. ಕರ್ಕೊಂಡು ಇಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಚೀತಾಗಳನ್ನ ಹಿಡ್ಕೊಂಡು ತಿರುಗಾಡಿದ್ದಾರೆ. ಗಾಡಿ ಚಕಡಿಯಲ್ಲಿ, ಎತ್ತಿನ ಗಾಡಿಯಲ್ಲಿ ಚೀತಾಗಳು ನೋಡಿ. ಅವ್ರು ಹಾಗೆ ಮಾಡಿದವರು. ಈಗ ನಾವು ಒಂದು ಲೆಪರ್ಡ್ ಬಂತು ಅಂದ್ರೆ ನಾವು ಅದನ್ನ ಸಾಯಿಸಿ ಅದನ್ನ ಹಿಡೀರಿ, ನರಭಕ್ಷ ನೋಡಿ ಆ ಥರ ಎಲ್ಲ ಅದನ್ನ ಪ್ರಾಬ್ಲಮೆಟಿಕ್ ಅನ್ನಲ್ಲ ಅವರು, ಅದಕ್ಕೆ ಬೇರೆ ಬೇರೆ ಥರ ಹೆಸರು ಇಟ್ಬಿಡ್ತಾರೆ. ಸೊ ಇದನ್ನೆಲ್ಲ ಸ್ವಲ್ಪ ಎಲ್ಲರೂ ಯೋಚನೆ ಮಾಡಬೇಕು. ಆ್ಯಂಡ್ ದ ಕಾನ್ಫ್ಲಿಕ್ಟ್ ವಿಲ್ ಬಿ ದೇರ್, ಬಟ್ ಅದನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಸಾರ್ವಜನಿಕರು ಏನೇನು ಮಾಡ್ಬೇಕು ಅದು ಅವ್ರು ಮಾಡ್ಕೋಬೇಕು, ನಾವು ಮಾಡಬಾರ್ದು ಅದನ್ನು ತಿಳ್ಕೋಬೇಕು. ಹಾಗೂ ವೈದ್ಯರಾಗಿ ನಾವೇನು ಕೆಲಸ ಮಾಡ್ಬೇಕು ಅಷ್ಟು ಕೆಲಸ ಮಾಡಿಕೊಂಡು ನಮ್ಮ ಕರ್ತವ್ಯ ಎಷ್ಟಿದೆ ಅಷ್ಟನ್ನು ಸಿಂಪಲ್ ಆ್ಯಂಡ್ ಲಾಜಿಕ್ ಆಗಿ ಇಲಾಖೆ ಏನು ಹೇಳುತ್ತೆ ಇಲಾಖೆ ಜೊತೆ ಕೆಲಸ ಮಾಡಿದರೆ ಇಟ್ಸ್ ಎ ಗುಡ್ ಆ್ಯಂಡ್ ಹೆಲ್ದಿ ಫಾರ್ ಆಲ್. ಓಕೆ, ಥ್ಯಾಂಕ್ ಯು.